ಬಹುಶಃ ಹೇಗಿದ್ದೀರಾ ಅಂತ ನಾವು ಬೇರೆಯವ್ರನ್ನ ಕೇಳ್ತೀವಿ, ಆದರೆ ನಮ್ಮನ್ನು ನಾವು ಕೇಳ್ಕೊಳ್ಳೋದು ಬಹಳ ಕಡಿಮೆ ಆಗಿದೆಯಾ ಇತ್ತೀಚೆಗೆ ಅಂತ ಹೇಳಿ. ಅಂದರೆ ನಮ್ಮ ಆರೋಗ್ಯ, ಅದರಲ್ಲೂ ನಮ್ಮ ಹೃದಯದ ಆರೋಗ್ಯ ಹೇಗಿದೆ ಅನ್ನೋದರ ಅರಿವು ಬಹುಶಃ ಸಮಸ್ಯೆ ಅನ್ನೋದು ಗೊತ್ತಾಗೋವರೆಗೂ ನಾವು ಕೇಳ್ಕೊಳ್ಳೋದೇ ಇಲ್ವಾ ಅಂತ ಹೇಳಿ. ಎಷ್ಟು ಇಂಪಾರ್ಟೆಂಟ್ ಮೇಡಮ್ ನಮ್ಮ ಹೃದಯದ ಆರೋಗ್ಯ ಹೇಗಿದೆ ಅನ್ನೋದನ್ನು ಕೇಳ್ಕೊಳ್ಳೋದು. ಭಾಳ 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 ಇಂಪಾರ್ಟೆಂಟು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಮ್ಮ ಹೃದಯವಂತಿಕೆ ಮತ್ತು ಹೃದಯ ಎರಡೂ ನಮ್ಮ ಕೈಯಲ್ಲಿದೆ. ಸೊ ಹಾಗಾಗಿ ನಾವು ಬೇರೆಯವ್ರಿಗೆ ಬೆರಳು ಮಾಡಿ ತೋರ್ಸೋಕ್ಕಾಗಲ್ಲ. ನೀವು ಬೆರಳು ಮಾಡಿದರೆ 3 ಬೆರಳು ನಿಮ್ಮ ಕಡೆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಹೃದಯದ ಬಗ್ಗೆ, ತಮ್ಮ ಆರೋಗ್ಯದ ಬಗ್ಗೆ ಅರ್ಥಕೊಳ್ಳೋದು ಭಾಳ ಭಾಳ ಮುಖ್ಯ. ಇಲ್ಲಂತಂದರೆ ಕೆಟ್ಟ ಮೇಲೆ ಬುದ್ಧಿ ಬಂದರೆ ಪ್ರಯೋಜನ ಇಲ್ಲ. ಕೊನೆ ಹೊತ್ತಿಗೆ ಸಾವು ಬಂದಾಗ ಪರದಾಡಿದರೆ ಪ್ರಯೋಜನ ಆಗಲ್ಲ. ಎಷ್ಟೇ ಚಿಕಿತ್ಸೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಗೊಂಡು ಜೀವನ ಶೈಲಿ ಬದಲಾಯಿಸದೇ ಇದ್ದರೆ ಪ್ರಯೋಜನ ಆಗಲ್ಲ. ಸೊ ಹಾಗಾಗಿ ನಮ್ಮ ಬದುಕು ಬಂಗಾರ ಆಗಬೇಕಂದ್ರೆ, ನಾವು ನಗನಗತಾ 100 ಕಾಲು ಬದುಕಬೇಕು ಅಂದರೆ, ಅದು ಸಾರ್ಥಕ ಜೀವನವನ್ನು ಶ್ರಮಜೀವಾಗಿ ಬದುಕಬೇಕು ಅಂತಂದರೆ ನಮ್ಮ ಹೃದಯ ಗಟ್ಟಿಯಾಗಿರೋದು ಭಾಳ ಮುಖ್ಯ. ನಿಜ. ಯಾವಾಗ ಕೇಳ್ಕೊಳ್ಬೇಕು ನಮ್ಮ ಹೃದಯ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಯಾವ ಏಜಿಂದ ಅಥವಾ ಯಾವ ಸಂದರ್ಭದಿಂದ ಪ್ರಾರಂಭ ಮಾಡಬೇಕು ಅಂತ? ಇದು ಭಾಳ ಭಾಳ ಮುಖ್ಯ ಪ್ರಶ್ನೆ. ಯಾಕೆ ಅಂತಂದರೆ, ಹೃದಯ ಮಿಡಿಯೋಕ್ಕೆ ಪ್ರಾರಂಭ ಮಾಡೋದೇ 6ನೇ ವಾರದಲ್ಲಿ. ಅಂದರೆ ಭ್ರೂಣ, ತಾಯಿಯ ಹೊಟ್ಟೆಯಲ್ಲಿರೋ ಪುಟ್ಟ ಭ್ರೂಣ 6 ಮಿಲಿಮೀಟ್ರ್ ಇರುತ್ತೆ, ಅಲ್ಲಿಂದ ಹೃದಯ ಮಿಡಿಯೋಕ್ಕೆ ಶುರುವಾಗುತ್ತೆ. ನಾವು ಸಾಯೋವರೆಗೂ ಕೊನೆಯವರೆಗೂ ಹೃದಯ ಮಿಡಿತಾ ಇರುತ್ತೆ. ಹಾಗಾಗಿ ಇದನ್ನು ಕಾಯಿಲೆ ಏನಿದೆ ಅಂತ ಕಂಡುಹಿಡಿಯೋದು ಭ್ರೂಣದಲ್ಲಿ ಇದ್ದಾಗ, ಅಂದರೆ ಕೇವಲ 3 ತಿಂಗಳು ಗರ್ಭಿಣಿಯಾದಾಗಲಿಂದ ಹಿಡ್ಕೊಂಡು ಸಾಯೋವರೆಗೂ ನಾವು ಪರೀಕ್ಷೆ ಮಾಡ್ಕೋಬೋದು. ಈ ಭ್ರೂಣದಲ್ಲಿ ಯಾಕೆ ಮಾಡಬೇಕಂದ್ರೆ, ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತೀವಿ. ಅಂದರೆ ಬರುವ ಹೃದಯದ ಕಾಯಿಲೆಗಳು. ಆ ಮಗು ಹುಟ್ಟತಾನೆ ಸಾಯ್ಬೋದು ಅಥವಾ ಸತ್ತು ಹುಟ್ಟಬೋದು, ಸ್ಟಿಲ್ ಬರ್ತ್ ಅಂತೀವಿ. ಇಲ್ಲ ಶಾಲೆಗೆ ಹೋಗಬೇಕಾದ್ರೆ, ಓಡಬೇಕಾದ್ರೆ, ಆಟ ಆಡಬೇಕಾದ್ರೆ ಕುಸಿದು ಬೀಳ್ಬೋದು, ಅವಕ್ಕೆಲ್ಲ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತೀವಿ. ಇನ್ನು ಮುಂದೆ ಯಾರಿಗಾದ್ರೂ ಗಂಟ್ಲು ನೋವು ಬಂದು ಅದು ಶಾಲೆಗೆ ಹೋಗೋ ಮಕ್ಕಳಿಗೆ ಕೀಲು ನೋವುಗಳು ಬಂತು ಅಂತಂದರೆ ಅದಕ್ಕೆ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತೀವಿ. ಕೀಲು ನೋವು ಹೊಟ್ಟೋಗುತ್ತೆ, ಆದರೆ ಹೃದಯದಲ್ಲಿ ಒಳಗಡೆ ಕವಾಟ ಡ್ಯಾಮೇಜ್ ಆಗಿದ್ದು ಹಾಗೆ ಉಳ್ಕೊಂಬಿಡುತ್ತೆ. ಅವರಿಗೆ ಗೊತ್ತಿಲ್ಲದೇ ಮುಂದೆ ತಾಯಿ ಡೆಲಿವರಿ ಹೊತ್ತಿಗೆ ಬಂದಾಗ ಎಷ್ಟೋ ಸಲ ಕಂಡುಹಿಡಿತೀವಿ. ಹಾಗಾಗಿ ಆವಾಗಲೂ ಕೂಡ ಗರ್ಭಿಣಿಯಾದಾಗ ಅವರು ಬರೀ ಮಗು ಅಷ್ಟೇ ಅಲ್ಲ, ಅವ್ರದ್ದು ಕೂಡ ಟೆಸ್ಟ್ ಮಾಡಿಸ್ಕೋಬೇಕು. ಅದ ನಂತರ ಯಾರು ಕುಟುಂಬದಲ್ಲಿ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಅಂದರೆ ತಂದೆ ತಾಯಿಗಳಿಗೆ ಡಯಾಬಿಟಿಸು, BP, ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕು, ಕುಟುಂಬದಲ್ಲಿ 40-45 ವರ್ಷಕ್ಕೆ ದಿಢೀರಂತ ಸತ್ತವರ ಹಿಸ್ಟ್ರಿ ಇರುತ್ತಲ್ಲ, ಅಂತಹ ಕುಟುಂಬದವ್ರು ಎಲ್ಲರೂ ಕೂಡ ಮಾಡಿಸ್ಕೋಬೇಕು. ಯಾಕಂದರೆ ಅಲ್ಲಿ ಜೆನೆಟಿಕ್ಲಿ ಬಂದಂಥ ಹೈಪರ್ಟ್ರೋಫಿಕ್ ಆಬ್ಸ್ಟ್ರಕ್ಟಿವ್ ಕಾರ್ಡಿಯೋಮಯೋಪತಿ ಅಂತಿರುತ್ತೆ. ಅದು ಅಲ್ಲದೆ ತಂದೆ ತಾಯಿಗಳಿಂದ ನಿಮಗೆ ಜೀವನಾಂಶ ಅಥವಾ ಆಸ್ತಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅದು ಬರ್ಬೋದು, ಬರದೇ ಇರ್ಬೋದು, ನೀವು ಜಗಳಾಡಿದರೂ ಬರದೇ ಇರ್ಬೋದು. ಆದರೆ ಕಾಯಿಲೆಗಳು ಮಾತ್ರ ಬಂದೇ ಬರುತ್ತೆ. ತಂದೆ ತಾಯಿಗಳಿಗೆ ಏನಿರುತ್ತೋ ಆ ಆನುವಂಶಿಕವಾಗಿ ಮಕ್ಕಳಿಗೆ ಬಂದೇ ಬರುತ್ತೆ. ಹಾಗಾಗಿ ಈ ಆನುವಂಶಿಕವಾಗಿ ಹೃದಯದ ಕಾಯಿಲೆ ಬರ್ಬೋದು, ಅದ್ರ ಬಗ್ಗೆ ಗಮನ ಇಟ್ಕೊಳ್ಬೇಕಾಗತ್ತೆ. ಅದಲ್ಲದೆ ಯಾರು ತಮ್ಮ ಜೀವನ ಶೈಲಿಯನ್ನು ಕೆಡಿಸ್ಕೊಂಡು ಆಲಸಿಗಳಾಗಿ ಹೊಟ್ಟೆಬಾಕರಾಗಿ ತಿಂದು ಹೊಟ್ಟೆ ದಪ್ಪಗಾಗಿರ್ತಾರಲ್ಲ, ಅದಕ್ಕೆ ಆ್ಯಪಲ್ ಟೈಪ್ ಆಫ್ ಅಬ್ಡಾಮಿನಲ್ ಒಬೆಸಿಟಿ ಅಂತೀವಿ. ಆ ಥರ ಹೊಟ್ಟೆ ಬಂದವರು ಅವರೂ ಕೂಡ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗತ್ತೆ. ಇನ್ನು ಯಾರಿಗೆ ನಡೆದಾಗ ಏರಿ ಹತ್ತಿದಾಗ ಸ್ಟ್ರೆಸ್ ಆದಾಗ ಎದೆ ನೋವು, ಎದೆ ಭಾರ ಆಗಿ ಅದು ಎಡಗೈಗೆ ಬಂದು ಕತ್ತುವರೆಗೂ ಬರ್ತಾಯಿದ್ರೆ, ಮೈ ಬೆವರು ಬರ್ತಾಯಿದ್ರೆ ಅದು ಮುನ್ಸೂಚನೆ, ಅದು ಲೇಟಾಗಿರುತ್ತೆ. ಆವಾಗ ಟೆಸ್ಟ್ ಮಾಡಿಸ್ಕೊಂಡ್ರೆ ಅವ್ರು ಸಕಾಲಕ್ಕೆ ಚಿಕಿತ್ಸೆ ಪಡ್ಕೊಂಡು ಆ್ಯಂಜಿಯೋಪ್ಲಾಸ್ಟಿನೋ ಬೈಪಾಸ್ ಮಾಡಿಕೊಂಡು ಸರಿಪಡ್ಬೋದು. ಇಲ್ಲಂತಂದರೆ ಹಾರ್ಟ್ ಅಟ್ಯಾಕ್ ಆದಮೇಲೂ ಬಂದರೂ ಕೂಡ ನಾವು ಚಿಕಿತ್ಸೆ ಪಡ್ಬೋದು. ಆದರೆ ಇಷ್ಟು ಯಾವುದಕ್ಕೂ ಬರ್ದೇ ದಿಢೀರಂತ ಕುಸಿದು ಬೀಳ್ತಾರಲ್ಲ, ಅದು ದುರಂತ. ಅದಕ್ಕೆ ಕಾರಣಗಳು ಬೇರೆ ಬೇರೆದಿರುತ್ತೆ. ಅದನ್ನು ಮಾತಾಡೋಕೆ ಮುಂಚೆ ನಮ್ಮ ಅಂದರೆ ಸಾಮಾನ್ಯ ಜನರ ಪ್ರವೃತ್ತಿ ಹೆಂಗೆ ಅಂದರೆ, ಗಡ್ಡಕ್ಕೆ ಬೆಂಕಿ ಹತ್ತೋವರೆಗೂ ನಾವು ಬಾವಿ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ.
ಈಗ ನನಗೆ ಆನುವಂಶಿಕವಾಗಿ ಅಂದರೆ ನನ್ನ ಫ್ಯಾಮಿಲಿಲಿ ಯಾರಿಗೋ ಹಾರ್ಟ್ ಡಿಸೀಸ್ ಇರಲಿಲ್ಲ, ಅಂಥ ಸಮಸ್ಯೆಗಳೇನು ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ. ನನ್ನ ಲೈಫ್ ಸ್ಟೈಲ್ ಕೂಡ ಓಕೆ ನನಗೆ ಗೊತ್ತಿರೋ ಹಾಗೆ ಒಂದು ಒಳ್ಳೆ ರೀತಿಯ ಆಹಾರ ಪರಿಕ್ರಮ ಅಥವಾ ನಿದ್ದೆ ಅದೆಲ್ಲವನ್ನು ಕೂಡ ಮೇಂಟೈನ್ ಮಾಡ್ತಿದ್ದೀನಿ, ಬೇಸಿಕ್ ವರ್ಕೌಟ್ಗಳನ್ನು ಮಾಡ್ತಿದ್ದೀನಿ. ನಾನು ಕೂಡ ತಪಾಸಣೆ ಆಗಿಂದಾಗ ಮಾಡಿಸ್ಕೊಳ್ಬೇಕು ಅನ್ನೋದಾದರೆ ಎಟ್ ವಾಟ್ ಏಜ್? ಯಾಕಂದರೆ ಇವಾಗ ನೋಡ್ತಿದ್ದೀವಿ 10ನೇ ಕ್ಲಾಸ್ ಮಕ್ಕಳು 7ನೇ ಕ್ಲಾಸ್ ಮಕ್ಕಳಿಗೆಲ್ಲ ಹಾರ್ಟ್ ಡಿಸೀಸ್ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಅನ್ನೋ ರೀತಿಯ ಸುದ್ದಿಗಳು ಬರ್ತಾ ಇದೆ. ಖುಷಿಯಾಗಿರ್ತಾರೆ, ಯಾವುದೋ ಸಂಭ್ರಮದಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ, ಇದ್ದಕ್ಕಿದ್ದ ಹಾಗೆ ಸತ್ತು ಹೋಗ್ಬಿಡ್ತಾರೆ. ಹೀಗಾಗಿ ಏನೂ ಆರೋಗ್ಯ ಸಂಬಂಧಿತ ಸಮಸ್ಯೆ ಇಲ್ಲದವರು ಅಥವಾ ಆನುವಂಶಿಕವಾಗಿ ಸಮಸ್ಯೆ ಇಲ್ಲದವರು ಕೂಡ ಹೃದಯದ ತಪಾಸಣೆ ಮಾಡಿಸ್ಕೊಳ್ಳೋದು ಮುಖ್ಯ, ಹೌದಾ ಅಂತ ಹೇಳಿ? ನೋಡಿ, ಎಲ್ಲ ಶಾಲೆ ಮಕ್ಕಳನ್ನ ಶಾಲೆಯಲ್ಲಿ ತಪಾಸಣೆ ಮಾಡಿಸ್ಲೇಬೇಕು. ಇದನ್ನು ಯಡಿಯೂರಪ್ಪ ಅವರಿದ್ದಾಗ ಮಾಡಿದರು. ಆ ಗೊತ್ತಿಲ್ಲದೆ ಇರುವಂಥದ್ದು ಇದ್ದದ್ದು ಎಲ್ಲ ಗೊತ್ತಾಗಿ ಆ ಮಕ್ಕಳನ್ನ ನಾವು ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದ್ವಿ. ಹಾರ್ಟಲ್ಲಿ ಹೋಲ್ ಇರುತ್ತೆ, ಗೊತ್ತಿರೋದಿಲ್ಲ. ಹಾರ್ಟಲ್ಲಿ ಬಾಗಿಲು ಮುಚ್ಕೊಂಡಿರುತ್ತೆ, ಗೊತ್ತಿರೋದಿಲ್ಲ. ಅದರಲ್ಲೂ ಕೂಡ ಇಡೀ ಶರೀರಕ್ಕೆ ರಕ್ತ ಸರಬರಾಜು ಮಾಡುವ ಮಹಾಧಮನಿ, ಅದಕ್ಕೆ ಅಯೋಟ ಅಂತೀವಿ. ಆ ಮಹಾಧಮನಿಯ ಬಾಗಿಲು ಅಯೋಟಿಕ್ ವಾಲ್ವ್, ಅದು ಸ್ಟಿನೋಸ್ ಆಗಿಬಿಟ್ರೆ ರಕ್ತ ಹರಿಯೋದಿಲ್ಲ. ಮಗು ಆಟ ಆಡ್ತಾ ಇರುತ್ತೆ, ಕುಸಿದು ಬಿದ್ದುಬಿಡುತ್ತೆ. ಸೊ ಹಾಗಾಗಿ ಈ ಎಲ್ಲ ಶಾಲೆಗೆ ಹೋಗೋ ಮಕ್ಕಳಿಗೆ ಹಾರ್ಟ್ದು ಅಂದರೆ ಜನರಲ್ ಹೆಲ್ತ್ ಬಗ್ಗೆ ಜೊತೆಗೆ ಹಾರ್ಟನ್ನು ತಪಾಸ್ ಮಾಡಲೇಬೇಕು. ಒಂದು ಸ್ಟೆಥೋಸ್ಕೋಪ್ ಇಟ್ಟು ನೋಡಿದರೆ ಮರ್ಮರು ಕೇಳಿಸುತ್ತೆ. ಆ ಥರ ಇದ್ದಾಗ ತಕ್ಷಣಕ್ಕೆ ಅವರು ಮಕ್ಕಳ ಹೃದ್ರೋಗ ತಜ್ಞರ ಹತ್ರ ಕಳಿಸ್ಬೋದು. ಇನ್ನು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಇದ್ದರೆ ಅದು ಕೂಡ ಸ್ಟೆಥೋಸ್ಕೋಪ್ ಇಟ್ಟು ಕೇಳಿದಾಗ ಯಾವ ವ್ಯಾಲ್ವು, ಮೈಟ್ರಲ್ ವ್ಯಾಲ್ವು ಯಾವುದೋ ಚಿಕ್ಕದಾಗಿದೆ ಅದು ಗೊತ್ತಾಗತ್ತೆ. ಆದರೆ ಇದು ಯಾವುದೂ ಮಾಡದೇ ಇದ್ದಾಗ ಯುವಕರಾದಾಗ ಬಂದಿರ್ತಾರಲ್ಲ, ಅಲ್ಲಿ ಹೃದಯಾಘಾತ ಹೆಚ್ಚಾಗ್ತಾಯಿದೆ. ಇದು ಬೇರೆ ಇದರಿಂದ ಅಂದರೆ ದಿಢೀರಂತ ಸಾವಾಗೋದು ಹೃದಯಾಘಾತದಿಂದಲ್ಲ, ಅದು ಇಡೀ ಶರೀರಕ್ಕೆ ರಕ್ತ ಹೋಗೋ ಮಹಾಧಮನಿ ಬ್ಲಾಕ್ ಆಗಿರೋದ್ರಿಂದ ಅವ್ರು ಕುಸಿತಾರೆ. ಆ ಮಕ್ಕಳಲ್ಲಿ 8ನೇ ಕ್ಲಾಸು 7ನೇ ಕ್ಲಾಸ್ ಮಕ್ಕಳಲ್ಲಿ ಆಗೋದು ಅದು ಕಂಜನೈಟಲ್ ಹಾರ್ಟ್ ಡಿಸೀಸಸ್, ಅದಕ್ಕೆ ಹೃದಯಾಘಾತ ಅನ್ನೋದಿಲ್ಲ. ಇನ್ನು ಹೃದಯ ಸ್ತಂಭನೆ ಆಗೋ ಕೆಲವು ಇರುತ್ತೆ, ಲಾಂಗ್ ಕ್ಯೂಟಿ ಸಿಂಡ್ರೋಮ್ ಅಂತಂತೀವಿ. ಅಂಥ ಮಕ್ಕಳಿಗೆ ಡೋರ್ ಬೆಲ್ ಆದರೆ, ಜೋರು ಶಬ್ದ ಆಗಿಬಿಟ್ರೆ, ಯಾರಾದರೂ ಕೂಗಿದರೆ ತಕ್ಷಣಕ್ಕೆ ಗಾಬರಿಗೆ ಅದು ಹೃದಯ ಮಿಡಿತ 200-300 ಹೋಗಿ ಟಾರ್ಸೈಡ್ಗೆ ಹೋಗಿಬಿಟ್ಟು ಕುಸಿದು ಬಿದ್ದುಬಿಡುತ್ತವೆ. ಸೊ ಅದೇ ಬೇರೆ, ಅದು ಕಾರ್ಡಿಯಾಕ್ ಅರೆಸ್ಟ್ ಅಂತಂದರೆ ಹೃದಯದ ಮಿಡಿತ ನಿಂತು ಹೋಗಿ ಅವರು 3 ನಿಮಿಷಕ್ಕೆ ಕುಸಿದು ಬೀಳ್ತಾರೆ. ಅದು ಹೃದಯ ಸ್ತಂಭನ. ಹೃದಯಾಘಾತ ಅಂದರೆ ಹೃದಯಕ್ಕೆ ಸರಬರಾಜು ಮಾಡುವ ಕಿರೀಟ ಧಮನಿಯಲ್ಲಿ ಬ್ಲಾಕೇಜ್ ಏನಾದರೂ ಇದ್ದು ಅದು ರಪ್ಚರ್ ಆಗಿ ಅಲ್ಲಿ ರಕ್ತ ಹೆಪ್ಪುಗಟ್ಟಿ 100% ಬ್ಲಾಕ್ ಆದಾಗ ಅಷ್ಟು ಸ್ನಾಯು ಸತ್ತು ಹೋಗುತ್ತೆ. ಅಂದರೆ ಆ ಬ್ಲಾಕ್ ಆಗಿರೋದು ಎಷ್ಟು ಸಪ್ಲೈ ಮಾಡ್ತಾ ಇತ್ತಲ್ಲ ಆ ಏರಿಯಾ, ಆ ಕ್ಯಾಚ್ಮೆಂಟ್ ಏರಿಯಾ ಪೂರ್ತಿ ಸತ್ತು ಹೋದಾಗ ಅದು ಹೃದಯಾಘಾತ ಆಗುತ್ತೆ. ಅವರು ಅಷ್ಟು ಬೇಗನೆ ಸಾಯಲ್ಲ, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಬರ್ಬೋದು. 1 ಗಂಟೆ ಒಳಗಡೆಗೆ ಅವ್ರಿಗೆ ಆ ರಕ್ತ ಹೆಪ್ಪುಗಟ್ಟಿದ್ದನ್ನು ಕರಗಿಸೋಕ್ಕೆ ಸ್ಟ್ರೆಪ್ಟೊಕೈನೇಸ್ ಇಂಜೆಕ್ಷನ್ ಕೊಟ್ಟು ಸರಿ ಮಾಡ್ಬೋದು. ಇಲ್ಲ ನಾವು ಬಲೂನ್ ಹಾಕಿ ಓಪನ್ ಮಾಡಿ ಸ್ಟೆಂಟ್ ಹಾಕ್ಬೋದು, ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ತೀವಿ. ಹಾಗಾಗಿ ಆ ಸ್ಟೇಜಲ್ಲಿದ್ದಾಗಲೂ ಕೂಡ ನಾವು ತಡೆಗಟ್ಟಬೋದು. ಆದರೆ ನೀವು ಕೇಳಿದ್ದು ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಕುಣಿತಾ ಇರ್ತಾರೆ, ಕುಸಿದು ಬೀಳ್ತಾರೆ ಅಂತ. ಇದಕ್ಕೆ ಕಾರಣ 2. ಒಂದು, ಈ ಕುಣಿತಾರಲ್ಲ, ಪಾರ್ಟಿ ಮಾಡಿಕೊಂಡು ಡ್ಯಾನ್ಸ್ ಮಾಡುವಾಗ ಕುಡಿದಿರ್ತಾರೆ. ಕುಡಿದಾಗ ಏನಾಗುತ್ತೆ ಅಂದರೆ ಪೆರಿಫೆರಲ್ ವ್ಯಾಸೋಡೈಲಿಟೇಷನ್, ಅಂದರೆ ಕಾಲು ಕೈಗಳಿಗೆ ಸಪ್ಲೈ ಮಾಡೋ ರಕ್ತನಾಳಗಳು ಅಗಲ ಆಗುತ್ತೆ. ಬೆವರ್ತಾ ಇರುವಾಗ ರಕ್ತನಾಳಗಳು ಅಗಲ ಆಗಿರುತ್ತೆ. ಎಲ್ಲ ಹೃದಯದಿಂದ ಬಂದಂಥ ರಕ್ತ ಪೂಲ್ ಆಗೋದು ಕಾಲು ಕೈಗಳಲ್ಲಿ. ಸೊ ಇದರಿಂದ ಹೃದಯಕ್ಕೆ ಸರಬರಾಜು ಮಾಡೋ ರಕ್ತ ಕಡಿಮೆ ಆಗಿರುತ್ತೆ. ಇದು ಒಂದು ಕಾರಣ. 2ನೇದು, ಅವರು ಕುಣಿಬೇಕಾದ್ರೆ ಲೌಡ್ ಮ್ಯೂಸಿಕ್ ಹಾಕ್ಕೊಂಡಿರ್ತಾರೆ, ಅಂದರೆ DJ ಮ್ಯೂಸಿಕ್ ಹಾಕ್ಕೊಂಡಿರ್ತಾರೆ. ಈ DJ ಮ್ಯೂಸಿಕ್ ಹೇಗಿರುತ್ತೆ ಅಂತಂದರೆ 40-50 ಡೆಸಿಬಲ್ಲು ತಡ್ಕೋಬೋದು, ಕಿವಿ ಮುಚ್ಕೊಂಡು ಕೂತ್ಕೊಂಡಿರ್ಬೋದು. 80, 90, 110 ಡೆಸಿಬಲ್ವರೆಗೂ ಹೋಗಿರುತ್ತಲ್ಲ, ಆವಾಗ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಎದೆ ಡಬ್ 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 ಅಂತ ನಮ್ಮ ಹೃದಯದ ಮಿಡಿತ ನಮಗೆ ಕೇಳಿಸುತ್ತೆ, ಅದು ಪಾಲ್ಪಿಟೇಷನು. ಇದು ಹೃದಯಕ್ಕೆ ಎಷ್ಟು ತೊಂದರೆ ಆಗುತ್ತೋ ಅದರ 10 ಪಟ್ಟು ಮೆದುಳಿಗಾಗತ್ತೆ. ಯಾವುದೇ ಕರ್ಕಶ ಶಬ್ದ, ಜೋರು ಶಬ್ದ ಹೋದಾಗ ಮೆದುಳಿಗೆ ಇರಿಟೇಷನ್ ಆಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳು ಉತ್ಪತ್ತಿಯಾಗಿ ಅದರಿಂದ ಬರುವಂಥ ಇಂಪಲ್ಸಸ್ಸು
ಹೊಡೆಯುತ್ತೆ. ಅಂದರೆ ಈ ಕುದುರೆಗೆ ಓಡೋಕ್ಕಾಗದೇ ಇರೋದಕ್ಕೆ ಹಿಂಗೆ ಚಾಬುಕ್ನಿಂದ ಹೊಡೆದ್ರೆ ಹೃದಯ ಏನು ಮಾಡುತ್ತೆ, ಗಾಬರಿಗೆ ದಬ ಡಬ 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 ಅಂತ ಹೊಡ್ಕೊಳಕ್ಕೆ ಶುರು ಮಾಡುತ್ತೆ. ಅದು 200-300ಕ್ಕೆ ಹೋದಾಗ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ನಿಂತು ಹೋಗ್ಬಿಡುತ್ತೆ. ನಿಂತು ಹೋದಾಗ ಅಲ್ಲೇ ಬಿಡ್ತಾರೆ. ಸೊ ಈಗ ಮದುವೆ ಮನೆಯಲ್ಲಿ ಮೊದಲಿನ ಕಾಲದಲ್ಲಿ ಗಟ್ಟಿ ಮೇಳನೋ ಓಲಗ ಅಂತ ಇರೋದು ಎಷ್ಟು ಚೆನ್ನಾಗಿರೋದಂದರೆ ಅದನ್ನ ನುಡಿಸ್ತಾ ಇದ್ದಂಗೆ ಎಲ್ಲರೂ ಸಂತೋಷದಿಂದ ಹೂವು ಅಕ್ಷತೆ ಹಾಕಿ ಸಂಭ್ರಮ ಪಡ್ತಾಯಿದ್ರು. ಅದರಲ್ಲಿ ಒಂದು ಲಯ ಇದೆ, ಒಂದು ರಾಗ ಇದೆ, ಒಂದು ಮನಸ್ಸನ್ನು ಅರಳಿಸುವಂಥ ಒಂದು ಧ್ವನಿ ಇದೆ. ಆದರೆ ಅದನ್ನು ಬಿಟ್ಕೊಂಡು ಈಗ ಜೋರಾಗಿ DJ ಹಾಕಿದಾಗ ಏನಾಗಿ ಹೋಗ್ಬಿಡುತ್ತೆ, ಹೃದಯದ ಮಿಡಿತನೇ ಏರುಪೇರಾಗ್ಬಿಟ್ಟು ಹೃದಯ ಸ್ತಂಭನ ಆಗಿ ಕುಸಿದು ಬೀಳ್ತಾರೆ. ಸೊ ಒಂದು ಕುಣಿಯುವಾಗ ಕುಡಿದಿರೋದು, ಎರಡನೇದು ಅವರು ಈ DJ ಶಬ್ದ, ಒಂದು ನಾಯ್ಸ್ ಪೊಲ್ಯೂಷನು, ಇನ್ನೊಂದು ಅವರು ತೊಗೊಳ್ಬಾರ್ದಂಥ ಪದಾರ್ಥ ತೊಗೊಂಡಿರೋದ್ರಿಂದ ಆಗುತ್ತೆ. ಇದಕ್ಕೆ ಯೂಶ್ವಲಿ ಸ್ಯಾಟರ್ಡೆ ನೈಟ್ ಸಿಂಡ್ರೋಮ್ ಅಂತೀವಿ.